ನೋಡಿಲ್ಲ. ಕಾವೇರಿ 6ನೇ ಹಂತ ಯೋಜನೆ, ಸುರಂಗ ರಸ್ತೆ, ಡಬಲ್ ಡೆಕ್ಕರ್ ರಸ್ತೆಗಳು, ಮತ್ತೆ ಬ್ರಾಂಡ್ ಬೆಂಗಳೂರು ಈ ತರ ಎಲ್ಲ ಘೋಷಣೆ ಮಾಡಿದ್ದಾರೆ ಬಜೆಟ್ ಅಲ್ಲಿ. ಸೊ ಇದನ್ನೆಲ್ಲ ಗಮನಿಸಿದಾಗ ಏನ್ ಅನ್ಸುತ್ತೆ ಸರ್, ಈ ತರ ಘೋಷಣೆ ಮಾಡಿದ್ದಾರೆ? ಇವ್ರು ಇರೋ ಬರೋದೆಲ್ಲ ಫ್ರೀ ಕೊಡ್ತಾ ಇದೆ, ನಿಜವಾಗ್ಲು ಮಾಡ್ತಾರ ಇವ್ರಿಗೆ ಕೆಲಸ ಎಲ್ಲ ಹೊರೆ ನಮ್ಮ ಮೇಲೆ ಹಾಕ್ತಾವ್ರೆ. 1 ರೇಟು ಹಾಕವ್ರೆ, ಯಾವುದು ನೆಮ್ಮದಿ ಇಲ್ಲ ಜನಕ್ಕೆ. ಫ್ರೀ ಯಾರು ಕೇಳಿದ್ರು ಅದು ಯಾರು ಮಾಡೋದ್ರ ಗೊತ್ತಿಲ್ಲ. ಈ ರೀತಿ ಗೌರ್ಮೆಂಟ್ ನಡೆಸೋ ಬದಲು ಸುಮ್ಮನೆ ಇರೋದು ವಾಸಿ ಆಗುತ್ತೆ ಅಲ್ಲ. ಇಲ್ಲ, ಬಜೆಟ್ ನಾವು ನೋಡಿಲ್ಲ, ಇನ್ನು ಏನ್ ಮಾಡಿದಾರೆ ಏನು ಅನ್ನೋದು ಗೊತ್ತಿಲ್ಲ. ಬಟ್ ಇವ್ರು ಮಾಡ್ತಿರೋದೇ ಸರಿಗಿಲ್ಲ. ಓಕೆ, ಧ್ರುವನಾರಾಯಣ್. ಡಬಲ್ ಡೆಕ್ಕರ್ ರಸ್ತೆ, ಕಾವೇರಿ 6ನೇ ಹಂತದ ಯೋಜನೆ, ಬ್ರಾಂಡ್ ಬೆಂಗಳೂರು ಎಲ್ಲ ಹೇಳಿದ್ದಾರೆ. ಸಮಾಧಾನಕರವಾಗಿದೆ ಯೋಜನೆಗಳನ್ನ ಬಜೆಟ್ ಅಲ್ಲಿ ಅಲ್ಲ, ಅದು ಬಜೆಟ್ ಮಾಡ್ತಾರೆ ಅವರು, ಬರೀ ಆಶ್ವಾಸನೆ ಕೊಡ್ತಾರೆ ಅಷ್ಟೇ. ಅದು ಕಾರ್ಯಗತಿಗೆ ಬರೋದೇ ಕಷ್ಟ ಐತೆ. ಅದು ಕಾರ್ಯಗತಕ್ಕೆ ತರಬೇಕು. ನಮ್ಮ ಲೆಕ್ಕದಲ್ಲಿ ಅವರು ಇವಾಗ ಫ್ರೀ ಬಿಡೋ ಬದಲು ಇವೇನ್ ಬಜೆಟ್ ಕೊಟ್ಟಿದಾರ ಅದ್ರ ತಕ್ಕನಾಗಿ ನಡ್ಕೊಂಡು ಹೋದ್ರೆ ನಮ್ಮ ಇನ್ನ ಮುಂದುವರಿತದೆ. ಬೆಂಗಳೂರು ಡೆವಲಪ್ ಆಗುತ್ತೆ, ಚೆನ್ನಾಗಿರುತ್ತೆ. ಅವ್ರು ಬರೇ ಆಶ್ವಾಸನೆ ಕೊಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಅದು ಕಾರ್ಯಗತಿಗೆ ಬಂದು ಕೆಲ್ಸಗಳು ಆಗ್ಬೇಕು. ಅದು ಏನಂದ್ರೆ ಇವಾಗ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಅವ್ರಿಗೆ ಗೆಲ್ಲಕ್ಕೆ ಅವಕಾಶ ಇರುತ್ತೆ. ಈಗ ಜನ ಇವಾಗ ಬುದ್ಧಿವಂತರಾಗಿದ್ದಾರೆ, ಯಾಕಂದ್ರೆ ಟಿವಿ ಇದೆ, ಆಮೇಲೆ ಮೊಬೈಲ್ ಇದೆ, ಡಿಜಿಟಲ್ ಕಾಲ. ಈಗ ಈಜಿಯಾಗಿ ನ್ಯೂಸ್ ಎಲ್ಲ ಸಿಗುತ್ತೆ. ಹಂಗಾಗಿ ಈಗ ದಡ್ರೆ ಯಾರು ಕಡಿಮೆ. ಈಗ ಎಲ್ಲ ತಿಳುವಳಿಕೆ ಬಂದಿದೆ ಜನಕ್ಕೆ. ಈಗ 5 ವರ್ಷದಲ್ಲಿ ಏನ್ ಕೆಲಸ ಮಾಡಿದ್ದಾರೆ ನೋಡ್ತಾರೆ, ನೋಡಿ ಗುರುತಿಸಿ ಓಟ್ ಹಾಕೋ ಅಂತ ತಿಳುವಳಿಕೆ ಇರೋ ಜನ ಇವಾಗಿದ್ದಾರೆ. ಕೃಷ್ಣಮೂರ್ತಿ ಅಂತ, ಬಸವೇಶ್ವರ ನಗರ. ನಿಮ್ಗೆ ಏನ್ ಅನ್ಸುತ್ತೆ ಬಜೆಟ್ ವಿಚಾರವಾಗಿ? ಡೆವಲಪ್ಮೆಂಟ್ಗೋಸ್ಕರ ಮಾಡಿದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ಏನ್ ಅನಿಸ್ತು ಬಜೆಟ್ ವಿಚಾರವಾಗಿ? ಬಜೆಟ್ ವಿಚಾರವಾಗಿ ಎಲ್ಲ ಟ್ಯಾಕ್ಸ್ ಕಡೆಯಿಂದಾನೆ ತಗೊಳ್ತಾರೆ, ಪಬ್ಲಿಕ್ ಟ್ಯಾಕ್ಸ್ ಸರ್ವಿಸ್ ಅಲ್ಲೇ ತಗೊಳ್ತಾರೆ. ಅದರಿಂದ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಎಕನಾಮಿಕಲ್ಲಿ ಅವರು ಮೆಜರ್ಮೆಂಟ್ ತಗೊಂಡಿದ್ದಾರೆ ಯಾವ ರೀತಿ ಮಾಡಬೇಕು ಅಂತ. ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ನೀವು ನೋಡಿದಾಗ ಬೆಂಗಳೂರು ಪ್ರಮುಖವಾಗಿ ಏನು ಸಮಸ್ಯೆ ಇದೆ ಅಂತ ನೀವು ಫೀಲ್ ಮಾಡ್ತಾರೆ? ನಾವು ಫೀಲ್ ಮಾಡಿದ್ರೆ ಹೇಳ್ತಾ ಹೋದ್ರೆ ತುಂಬಾ ಇರುತ್ತೆ, ಒಂದೊಂದಾಗಿ ಹೇಳೋಕ್ಕಾಗಲ್ಲ. ಬಟ್ ನಿಧಾನವಾಗಿ ಮಾಡ್ತಾ ಇದ್ದಾರೆ, ಮಾಡಲಿ. ರಸ್ತೆ, ಮೆಟ್ರೋ ವಿಸ್ತರಣೆ, ಡಬಲ್ ಡೆಕ್ಕರ್, ಬ್ರಾಂಡ್ ಬೆಂಗಳೂರು ಈ ರೀತಿ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಬಜೆಟ್ ಅಲ್ಲಿ. ಸೊ ನಿಮಗೆ ಅದು ಗಮನಿಸಿದಾಗ ಏನು ಅನ್ಸುತ್ತೆ? ಇಲ್ಲ, ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಸಚಿವರಾದಂಥವ್ರು ಮಾಡ್ಕೊಂಡು ಹೋಗ್ಬೇಕು. ಅವ್ರು ಏನು ಬಜೆಟ್ ಮಂಡಿಸ್ತಾರಲ್ಲ, ಆ ಅನುದಾನ ಏನು ಸಿಗುತ್ತೆ ಅನುದಾನನ ಸರಿಯಾಗಿ ಬಳಸ್ಕೋಬೇಕು. ಸರಿಯಾಗಿ ಬಳಸ್ಕೊಂಡು ಅದನ್ನ ಕಾರ್ಯ ಕರೆಕ್ಟಾಗಿ ಮಾಡಿದ್ರೆ ಎಲ್ಲ ಸರಿಯಾಗತ್ತೆ, ಒಳ್ಳೇದಾಗತ್ತೆ. ಅಷ್ಟು ಹೇಳೋಕೆ ಇಚ್ಛೆ. ಥ್ಯಾಂಕ್ ಯು. ಇಲ್ಲ, ಅವ್ರು ಎಲ್ಲ ಕ್ಷೇತ್ರದಲ್ಲೂ ಕರೆಕ್ಟಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ. ಎಲ್ಲ ಸಚಿವರ ಹತ್ರ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ. ಓವರಾಲ್ ಆಗಿ ಹೇಳ್ಬೇಕು ಅಂದ್ರೆ ಸಿದ್ದರಾಮಯ್ಯ ಒಳ್ಳೆ ಸರ್ಕಾರ ನಡೆಸ್ತಾ ಇದ್ದಾರೆ. ನರಸಿಂಹಮೂರ್ತಿ. ಸಿದ್ದರಾಮಯ್ಯ ಅವ್ರು ಮಾಡೋದು ಒಳ್ಳೆ ರೀತಿ ಇರುತ್ತೆ. ಆಕ್ಚುಲಿ ಅವರು ವೆಲ್ ಎಜುಕೇಟೆಡ್, ಪ್ರೊಫೆಷನಲಿ ಅವರು ಅಡ್ವೊಕೇಟ್ ಓದಿರೋದ್ರಿಂದ ಪ್ರಜೆಗಳಿಗೆ ಒಳ್ಳೇದೇ ಮಾಡ್ತಾರೆ. ಆಕ್ಚುಲಿ ಅವ್ರ ಅಧಿಕಾರದಲ್ಲಿ ಇದ್ರೆ ಒಳ್ಳೇದು. ಬಜೆಟ್ ಅವ್ರದ್ದು ಒಳ್ಳೆ ರೀತಿನೇ ಇರುತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್.